ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂಥ ಅಪರೂಪದ ನಟಿ ಅರ್ಚನಾ ಜೋಯಿಸ್ ಅವರು ಇಲ್ಲಿ ತನಕ ಮಾಡ್ಕೊಂಡು ಬಂದಿರುವಂಥ ಪಾತ್ರಗಳಲ್ಲೂ ಕೂಡ ಜನರ ಮನಸ್ಸಲ್ಲಿ ಉಳಿದಿರುವಂಥದ್ದು. ಈಗ ಅಂಥದ್ದೇ ಮತ್ತೊಂದು ಪಾತ್ರದ ಮೂಲಕ ಬರ್ತಾ ಇದ್ದಾರೆ. ಸಿನಿಮಾದ ಹೆಸರು ಯುದ್ಧಕಾಂಡ. ಸೊ ಇದರಲ್ಲಿ ತುಂಬ ಅಪರೂಪದ ಮತ್ತು ವಿಭಿನ್ನವಾದ ಪಾತ್ರದ ಮೂಲಕ ಕಾಣಿಸ್ಕೊತಾ ಇದ್ದಾರೆ. ಆ ಪಾತ್ರ ಏನು ಅಂತ ಅವ್ರ ಮಕ್ಕಳಲ್ಲಿ ಕೇಳ್ತೋಗೋಣ. ನಮಸ್ತೆ ಅರ್ಚನಾ ಅವರೇ, ಒಂದು ವರ್ಷದ ನಂತರದ ಭೇಟಿ, ಹೇಗಿದ್ದೀರಾ? ಹಾಯ್ ಲೋಕೇಶ್, ಸೂಪರ್ ಆಗಿದ್ದೀನಿ. ಆ್ಯಂಡ್ ನಿಮ್ಮನ್ನ ಒಂದು ವರ್ಷ ಆದಮೇಲೆ ನೋಡೋಕೆ ಸಖತ್ ಖುಷಿ ಆಗ್ತಿದೆ. ಯುದ್ಧಕಾಂಡ ಟೈಟಲ್ ಒಂದು ಪವರ್ಫುಲ್ ವಿಚಾರವನ್ನು ತೋರ್ಸೋಕೆ ಬರ್ತಿದೆ ಅಂತ ಕಾಣಿಸ್ತದೆ. ಯಾಕಂದರೆ ಹಳೆಯ ಯುದ್ಧಕಾಂಡ ಕ್ರೇಜಿ ಸ್ಟಾರ್ ಅವ್ರು ಬರೆದ್ರು. ಅದರ ಎಲ್ಲ ಥರದ ಎಮೋಷನ್ಸು, ಲವ್, ರೊಮ್ಯಾನ್ಸು, ಆ್ಯಕ್ಷನ್ ಎಲ್ಲ ಇತ್ತು. ಸೊ ಈ ಯುದ್ಧಕಾಂಡದಲ್ಲಿ ಏನಿದೆ ಅಂತ? ಬಟ್ ಪ್ರೈಮರಿಲಿ ಆ ಯುದ್ಧಕಾಂಡ ಆಗಲಿ ಅಥವಾ ಇವಾಗಿಂದ ಯುದ್ಧಕಾಂಡ ಆಗಲಿ, ಇದು ಹೋರಾಟದ ಕಥೆನೇ ಆಗಿರುತ್ತೆ. ಹೋರಾಟದ ಕಥೆನೇ ಆಗಿರುತ್ತೆ. ಇದರಲ್ಲೂ ಅಷ್ಟೇನೆ, ಅಂದರೆ ಅಜಯ್ ಸರ್ ಮೇಜರ್ ಅವರು ಲೀಡ್ ಆಗಿ ಕಾಣಿಸ್ಕೋತಿದ್ದಾರೆ. ಜೊತೆನಲ್ಲಿ ವಿ ಹ್ಯಾವ್ ಸುಪ್ರೀತಾ ಸತ್ಯನಾರಾಯಣ್ ಆಪೋಸಿಟ್ ಅಜಯ್ ಸರ್ ಮಾಡ್ತಿರೋದು. ಶಿ ಈಸ್ ಆಲ್ಸೋ ಪ್ಲೇಯಿಂಗ್ ಅ ಲಾಯರ್ಸ್ ರೋಲ್. ಅದಾದ ನಂತರ ಪ್ರಕಾಶ್ ಬೆಳ್ವಾಡಿ ಸರ್ ಇದ್ದಾರೆ, ನಾಗಭರಣ ಸರ್ ಇದ್ದಾರೆ, ಹಾಗೆ ನಾನು ಒಂದು ಪಿವೋಟಲ್ ಕ್ಯಾರೆಕ್ಟರ್. ಆ್ಯಂಡ್ ಇವಳು ನೀನೇ ಹೇಳು. ರಾಜ್ಞಾ ರಾಕೇಶು ಒಂದು ತುಂಬ ಅಂದರೆ ಕತೆ ಇರೋದೇ ಜೀವಾಳ. ಇಟ್ ಇಸ್ ಅಂತಂದರೆ ಇದು ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತಾಡ್ತಿರೋವಂಥ ಸಿನಿಮಾ. ಅಂದರೆ ನೀವು ಇವಾಗ ಟೀಸರ್ ನೋಡಿದರೆ, ಮೇಕಿಂಗ್ ವಿಡಿಯೋ ಎಲ್ಲ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಸಬ್ಜೆಕ್ಟ್ ಇದೆ ಅಂತ. ಸೊ ಸಿನಿಮಾದಲ್ಲಿ ಹೇಳೋಕೆ ಹೊರಟಿರೋದೇನಂತಂದರೆ, ಇವಾಗ ನಾವು ಅತ್ಯಾಚಾರ ಇದೆಲ್ಲ ಏನೆಲ್ಲ ನೋಡ್ತಿದ್ದೀವಿ, ಫಸ್ಟ್ ಆಫ್ ಆಲ್ ಇದು ಆಗಬಾರ್ದು. ಇದಕ್ಕೆ ಪ್ರಿಕಾಷನರಿ ಮೆಷರ್ಸ್ ಏನು ಬೇಕೋ ಅದು ಮಾಡಬೇಕು. ಬಟ್ ಅದಕ್ಕಿಂತ ಹೆಚ್ಚಾಗಿ ಆದ ನಂತರ ಟೈಮಿಗೆ ಸರಿಯಾಗಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅದೂ ವೇಸ್ಟ್. ಅದು ಇವಾಗ ಎಷ್ಟೊಂದು ಸಲ ನ್ಯಾಯ ಸಿಗೋ ಟೈಮ್ಗೆ ಆ ವ್ಯಕ್ತಿನೇ ಇರೋದಿಲ್ಲ, ಏನು ಪಾಯಿಂಟೇ ಇಲ್ಲ ಅಲ್ಲಿ ಸಿಕ್ಕಿನೂ ಕೂಡ. ಅಂದರೆ ಇವಾಗ ತಂದೆ ತಾಯಿ ಯಾರೋ ಇದ್ದಾರೆ ಅಂತಂದರೆ, ಬದುಕಿದ್ದಾರೆ ಅಂತಂದರೆ ಅವ್ರು ಅದಕ್ಕೆ ಹೋರಾಡ್ತಾನೆ ಇರ್ತಾರೆ. ಅಂದರೆ ಅವರಲ್ಲಿ ಇದೇ ಹೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಯಾವಾಗಲೂ ಸಿಕ್ಕಿದ್ರೆ ಅದಕ್ಕೆ ಪ್ರಯೋಜನವೂ ಇರೋದಿಲ್ಲ. ಸೊ ಬೇಸಿಕಲಿ ಟೈಮ್ಲಿ ಜಸ್ಟಿಸ್ ಸಿಗಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋದು ಒಂದು ಟ್ಯಾಗ್ಲೈನು ಸಿನಿಮಾದು. ಸೊ ಅದ್ರ ಕುರಿತಾಗಿ ಯುದ್ಧಕಾಂಡ ಸಿನಿಮಾ. ಆ್ಯಂಡ್ ನಾನು ನಿವೇದಿತಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಯುದ್ಧಕಾಂಡ ಅಂತ ಬಂದಾಗ ಈ ಕನ್ನಡದಲ್ಲಿ ಕೋರ್ಟ್ ಡ್ರಾಮಾ ಆಗಲಿ ಅಥವಾ ಲೀಗಲ್ ಡ್ರಾಮಾ ಆಗಲಿ ತುಂಬ ಕಮ್ಮಿ. ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ನೋಡಿದ್ರೆ ಈಗ ಲೇಟೆಸ್ಟ್ ಉದಾಹರಣೆ ಅಂದರೆ ಜೈ ಭೀಮ್ ತುಂಬ ದೊಡ್ಡ ಒಂದು ಕ್ರಾಂತಿಯನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಒಂದು ಆ್ಯಕ್ಟನ್ನು ಇಟ್ಕೊಂಡು ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟಂಥ ಸಿನಿಮಾ. ಇದು ಪರ್ಟಿಕ್ಯುಲರ್ ಯಾವ್ದಾದ್ರು ಆ್ಯಕ್ಟ್ ಮೇಲೆ ಹೋಗ್ತದೆ ಈ ಸಿನಿಮಾ ಅಂತ? ಆ್ಯಕ್ಟ್ ಅಂದರೆ ನೀವು ಲಾ ಪ್ರಕಾರ ಆ್ಯಕ್ಟ್ ಕೇಳ್ತದೆ, ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಡೆಫಿನೆಟ್ಲಿ ನೀವು ಅಜಯ್ ಸರ್ ಹತ್ರ ಕೇಳಿದ್ರೆ ಹೇಳ್ತಾರೆ. ಯಾಕಂದರೆ ಅವ್ರ ಫ್ಯಾಮ್ಲಿನಲ್ಲಿ ಜಡ್ಜ್ ಇದ್ದಾರೆ. ಆ್ಯಂಡ್ ಅವ್ರು ಎಲ್ಲನೂ ರಿಸರ್ಚ್ನ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಕೊಂಡೇ ಸಿನಿಮಾ ಮಾಡಿರೋದು. ಹಾಗಾಗಿ ಎಸ್ಪೆಷಲಿ ಇಂಥ ಲಾನ ಅನ್ನೋದಕ್ಕಿಂತ ಅಂದರೆ ಅದನ್ನು ನಾವು ಕೋರ್ಟ್ ರೂಮಲ್ಲಿ ವಾದ ವಿವಾದ ಮಾಡುವಾಗ ಡೆಫಿನೆಟ್ಲಿ ನಾವು ಅದನ್ನೆಲ್ಲ ಯೂಸ್ ಮಾಡ್ತಾರೆ, ಅಂದರೆ ಡೈಲಾಗ್ಸಲ್ಲಿ ಯೂಸ್ ಆಗುತ್ತೆ. ಬಟ್ ಸಬ್ಜೆಕ್ಟ್ ಇಸ್ ಅಬೌಟ್ ಈ ಅಬ್ಯೂಸ್ ಬಗ್ಗೆ ಇರೋವಂಥ ಕತೆ. ಆ್ಯಂಡ್ ಟೈಮ್ಲಿ ಜಸ್ಟಿಸ್ ಸಿಗದೆ ಇರೋದು ಕಾರಣ, ಅಂದರೆ ಸಿಗಬೇಕು ಅನ್ನೋದು ನಮ್ಮ ಆಶಯ. ಅಂದರೆ ಪ್ರತಿಯೊಬ್ಬರದ್ದು ಅದೇ ಅಲ್ವಾ. ಇವಾಗ ಇಷ್ಟೆಲ್ಲ ಕೇಸ್ಗಳು ನಡೀತಿರುವಾಗ ಆ ಟೈಮಿಗೆ ಅದು ಆಗಬೇಕದು ಅನ್ನೋವಂಥದ್ದು. ಇನ್ನು ನಿಮ್ಮ ವಿಚಾರಕ್ಕೆ ಬರೋದಾದರೆ, ಯಾವುದೇ ಸಿನಿಮಾನು ಸುಮ್ಮನೆ ತಗೊಳ್ಳೋದಿಲ್ಲ. ಅದಕ್ಕೊಂದು ಪಾತ್ರಕ್ಕೊಂದು ಹಿನ್ನೆಲೆ ಇರಬೇಕು, ಅದರ ಗ್ರೇಸ್ ನೋಡ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಸಿನಿಮಾದಲ್ಲಿ ಅಂತ. ಸೊ ಈ ಯುದ್ಧಕಾಂಡದ ಪಾತ್ರವನ್ನು ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಭಾಳ ಮುಖ್ಯವಾಗಿ? ಆ್ಯಕ್ಚುಲಿ ಅಜಯ್ ಸರ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವರು 2-3 ಕಡೆನೂ ಹಾಗೆ ಹೇಳಿದ್ದಾರೆ, ಸಿನಿಮಾದ ಪ್ರೊಟ್ಯಾಗನಿಸ್ಟ್ ಆ್ಯಕ್ಚುಲಿ ಅರ್ಚನಾ ಅಂತ. ಅಂದರೆ ಇಫ್ ಹೀ ಸೇಯಿಂಗ್ ಅಂದರೆ ಅಷ್ಟು ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ ಅಂತ. ಸೊ ಅದೇ ಆಗಲೇ ಹೇಳ್ದಂಗೆ ನಿವೇದಿತಾ ಅನ್ನೋ ಪಾತ್ರನ ನಾನು ಮಾಡ್ತಿರೋದು. ಸೊ ಈಕೆ ಶೀಸ್ ಪ್ಲೇಯಿಂಗ್ ಮೈ ಡಾಟರ್ ಈ ಸಿನಿಮಾದಲ್ಲಿ. ಬಟ್ ಅಗೇನ್ ಮದರ ಅಂದರೆ ಇಟ್ ಇಸ್ ನಾಟ್ ಅ ಮದರ್ ಸೆಂಟಿಮೆಂಟು ಅಥವಾ ಏನೋ ಒಂದು ಮೋಟಿವೇಶ್ನಲ್ ಸ್ಟೋರಿ ಅಲ್ಲ. ಇಲ್ಲಿ ಈಕೆ ಮಗಳು ಒಬ್ಬ ವಿಕ್ಟಿಮ್ ಆದಾಗ ತಾಯಿಯಾಗಿ ಆ್ಯಂಡ್ ಸಿಂಗಲ್ ಪೇರೆಂಟ್ ಆಗಿ ಅವಳು ಹೇಗೆ ಹೋರಾಡ್ತಾಳೆ, ಹೇಗೆ ತಾನು ನಿಂತ್ಕೋತಾಳೆ ಮಗಳಿಗೋಸ್ಕರ ಅನ್ನೋದು. ಸೊ ಈ ಪ್ರಾಸೆಸ್ಸಲ್ಲಿ ಅದೇ ಹೇಳ್ದಂಗೆ ತುಂಬ ವರ್ಷಗಳ ಕಾಲ ಈ ಕೇಸ್ ನಡೀತಾನೇ ಇರುತ್ತೆ. ಆ್ಯಂಡ್ ಕೊನೆಗೆ ಒಂದು ಟೈಮಲ್ಲಿ ಕಾನೂನನ್ನ ತನ್ನ ಕೈಗೆ ತಾನು ತಗೊಂಡಾಗ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆ ಕಲ್ಪ್ರಿಟ್ ಆದ್ಲು. ಸೊ ದಿಸ್ ಇಸ್ ದ ಸ್ಟೋರಿ. ಇವಾಗ ಫೈನಲ್ ಆಗಿ ನೀವು ನಿವೇದಿತಾನ ವಿಕ್ಟಿಮ್ ಆಗಿ ನೋಡ್ತೀರಾ ಅಥವಾ ಅವಳು ಕ್ರಿಮಿನಲ್ಲ, ಅದು ನೀವು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್.
ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಎಷ್ಟು ಹತ್ತಿರದಲ್ಲಿದೆ ಈ ಸಿನಿಮಾದ ಕಥೆ ಅಂತ? ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಅಂದರೆ ಸ್ಕೂಲ್ಗಳಲ್ಲಿ ಮಾಂಟೆಸರಿ ಸ್ಕೂಲ್ಗಳು ಚಿಕ್ಕ ಮಕ್ಕಳ ಮೇಲೆ ಅಬ್ಯೂಸ್ ಆಗಿರೋಂಥ ಸಾಕಷ್ಟು ವೀಡಿಯೋಗಳಾಗಲಿ ನಾವು ಫುಟೇಜಸ್ಗಳು ನೋಡ್ತಾ ಇರ್ತೀವಿ, CCTV ಫುಟೇಜ್ ಹಿಂಗೆಲ್ಲ ಆಗಿದೆ ಅಂತ ಕೇಸ್ಗಳು ಆಗಿಲ್ಲ, ಎಲ್ಲೋ ತುಂಬ ಹತ್ತಿರದಲ್ಲಿ ಒಂದಷ್ಟು ಆ್ಯಕ್ಟ್ಗಳಾಗಿರುತ್ತೆ, ಅದೆಲ್ಲರ ಮೇಲೆ ಇಟ್ಕೊಂಡು ಈ ಸಿನಿಮಾ ಕಥೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು ಅಂತ, ನೈಜ ಘಟನೆ ಆಧಾರಿತವ ಅಂತ? ಇಲ್ಲ, ಅಂದರೆ ನೈಜ ಘಟನೆ ಅಂದರೆ ಒಂದು ಘಟನೆಗೆ ಸೀಮಿತ ಅಲ್ಲ, ಜನರಲ್ ಆಗಿ ನಾವು ನೋಡಿದಾಗ ನೀವು ಹೇಳ್ದಂಗೆ ನಡೀತಾನೆ ಇದೆ. ಬಟ್ ಏನಂದರೆ ನಮಗೆ ನಮ್ಮ ಕಾಂಪೌಂಡ್ ದಾಟ ತನಕ ನಮ್ಗೆ ಬಿಸಿ ತಾಕಲ್ಲ. ಡೆಫಿನೆಟ್ಲಿ ನಮಗೆ ಅಂದರೆ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಟೈಮಿಗೆ ಮಾತ್ರ ಅನಿಸುತ್ತೆ. ನಾವು ಏನೋ ಹೋರಾಟ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ, ಏನೋ ಒಂದು ಬ್ಲ್ಯಾಕ್ DP ಹಾಕ್ಕೋತೀವಿ, ಅದನ್ನು ಇವಾಗ ನೀವು ಕೂಡ ಏನೋ ಒಂದು ಕವರೇಜ್ ಕೊಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ ಆಗುತ್ತೆ. ಬಟ್ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಏನಂತಾರೆ ಆ ವಿಕ್ಟಿಮ್ ಜೊತೆ ನಿಂತ್ಕೊಳ್ತಾರೆ, ಎಲ್ಲಿವರೆಗೂ ಅವ್ರಿಗೆ ಸಪೋರ್ಟ್ ಆಗುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಅಂದರೆ ಯಾವುದೋ ಒಂದು ಘಟನೆ ಆಧಾರಿತ ಅಂತ ಡೆಫಿನೆಟ್ಲಿ ಅಲ್ಲ, ಬಟ್ ಓವರ್ ಆಲ್ ನಮ್ಮ ಸೊಸೈಟಿಲಿ ಆಗ್ತಿರೋ ಅಂಥ ಈ ಅಹಿತಕರ ಘಟನೆಗಳೆಲ್ಲ ಏನಿದೆ ಅದನ್ನ ಟುಗೆದರ್ ಒಂದು ಎಮೋಷನ್ ಆಗಿ ತಗೊಂಡು ಅಂದರೆ ಹೇಳಕ್ಕೆ ಹೊರಟಿರೋ ವಿಷಯ ಟೈಮ್ಲಿ ಜಸ್ಟಿಸು, ಅದನ್ನು ಒಂದು ಮಗು ಮೇಲೆ ಅಂದರೆ ಚೈಲ್ಡ್ ಅಬ್ಯೂಸ್ ಮೇಲೆ ತೋರಿಸ್ಕೊಂಡು ಮಾಡಿರೋವಂಥ ಕತೆ. ಬಟ್ ಇಟ್ ಇಸ್ ನಾಟ್ ಯಾವುದೋ ಒಂದು ಎಕ್ಸಾಂಪಲ್ ಹಿಂಗೆ ತೊಗೊಂಡು ಇದಕ್ಕೆ ಸಿಮಿಲರ್ ಪ್ಯಾರಲಲ್ ಎಳೆದು ಸಿನಿಮಾ ಮಾಡಿದ್ದೀವಿ ಅಂತ ಅಲ್ಲ.